ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಿತ್ ಭೂಮಿ ಮೊದಲಿನ ಥರ ಆಗಲಿ ಅಂತ ಫುಲ್ ಧೈರ್ಯ ಹೇಳಿ, ನನಗೆ ತುಂಬ ತಲೆನೋವ್ತಾ ಇದೆ, ಒಂದು ಸ್ವಲ್ಪ ಟೀ ಮಾಡ್ಕೊಡ್ತೀಯ ಅಂತ ಕೇಳ್ತಾನೆ. ಅವಳು ಟೀ ಮಾಡ್ಕೊಡೋದಕ್ಕೆ ಅಂತ ಕೆಳಗಡೆ ನಡ್ಕೊಂಡು ಬರ್ತಾ ಇರ್ತಾಳೆ. ಅವಳು ನಡ್ಕೊಂಡು ಬರ್ತಾ ಇರುವಾಗ ಅಲ್ಲಿ ನಡೆದಿದ್ದ ಘಟನೆಗಳೆಲ್ಲ ನೆನಪಾಗ್ತಾ ಇರುತ್ತೆ. ಅಜ್ಜಿ ಬೈದಿದ್ದು, ಮನೆಯವರೆಲ್ಲ ಬೈದಿದ್ದು ಎಲ್ಲನೂ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅವಳಿಗೆ ನಾನು ಯಾಕೆ ಬದುಕಿರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅವಳು ಯೋಚನೆ ಮಾಡಿಕೊಂಡು ಕೆಳಗಡೆ ಬರ್ತಾ ಇರುವಾಗ ಅಲ್ಲಿಗೆ ಸಂಗೀತ ಅವ್ರು ಬರ್ತಾರೆ. ಸಂಗೀತ ಅವ್ರು ಬಂದ್ಬಿಟ್ಟು, ಯಾಕೋ ಅಜಿತ ಭೂಮಿನ ಯಾಕೋ ಕೆಳಗಡೆ ಕರ್ಕೊಬಂದೆ ಅಂತ ಕೇಳ್ತಾ ಇರ್ತಾರೆ. ಅಮ್ಮ, ನಂಗೆ ತಲೆ ನೋವ್ತೈತಮ್ಮ, ಅದಕ್ಕೆ ಟೀ ಬೇಕಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಭೂಮಿನ ಕರ್ಕೊಬಂದ, ನಾನು ಮಾಡ್ಕೊಡ್ತಿದ್ನಲ್ಲೋ ಅಂತ ಹೇಳ್ತಿರ್ತಾರೆ. ಅಮ್ಮ, ಇಲ್ಲಮ್ಮ, ಅವಳ ಕೈಯಲ್ಲಿ ಟೀ ಮಾಡಿಸ್ಕೊಂಡು ಕುಡಿಬೇಕು, ನೀನು ಸ್ವಲ್ಪ ಸುಮ್ಮನೆ ಇರು, ನಿನಗೆ ಟೀ ಬೇಡವಾ ಅಂತ ಕೇಳ್ತಾನೆ. ಹೌದು, ನನಗೂ ಟೀ ಬೇಕು ಅಂತ ಹೇಳ್ತಾಳೆ. ಅವಳಿಗೆ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟಿರ್ತಾನೆ, ಅವಳು ಸ್ವಲ್ಪ ಆಚೆ ಬರಲಿ, ಎಲ್ಲರಿಂದನೂ ಹೋಗಿ ಸ್ವಲ್ಪ ನಾರ್ಮಲ್ ಆಗಲಿ, ಸುಮ್ಮನೆ ಇರು ಅಂತ. ಆವಾಗ ಅಲ್ಲಿಗೆ ಸತ್ಯ ಬರ್ತಾನೆ. ಸತ್ಯ ಬಂದ್ಬಿಟ್ಟು, ಎಲ್ಲೋಗಿದ್ರಿ ಸತ್ಯಣ್ಣ ಅಂತ ಅಜಿತ್ ಕೇಳ್ತಾನೆ. ನಾನು ಆಚೆ ಕಡೆ ಇದ್ದೆ, ಹಂಗೆ ಒಳಗಡೆ ಬಂದೆ, ಭೂಮಿ ಕೇಳಿ ಒಂದು ಸ್ವಲ್ಪ ಟೀ ಮಾಡಿಸ್ಕೊಂಡು ಕುಡಿಯೋಣ ಅಂತ ಹೇಳ್ತಾನೆ. ಆವಾಗ ನಮ್ಮ 3 ಜನಕ್ಕೂ ಒಂದು ಲೋಟ ಟೀ ಮಾಡಿಕೊಡು ಭೂಮಿ ಅಂತ ಕೇಳ್ತಾ ಇರ್ತಾನೆ. ಆವಾಗ ಭೂಮಿ ಅದೇ ಯೋಚನೆಯಲ್ಲೇ ಇರ್ತಾಳೆ. ಹಾಗೆ ಅಡುಗೆ ಮನೆಯಲ್ಲಿ ಟೀ ಮಾಡ್ತಾಳೆ. ಟೀ ಮಾಡಿಬಿಟ್ಟು ತಗೊಬಂದು ಅಜಿತ್, ಸತ್ಯ ಮತ್ತು ಸಂಗೀತ ಅವ್ರಿಗೆ ಕೊಡ್ತಾಳೆ. ಕೊಟ್ಬಿಟ್ಟು ಅವಳು ಅದೇ ಆಲೋಚನೆಯಲ್ಲೇ ರೂಮಿಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಅಜಿತ್ ತಲೆಗೆ ದೇವಯಾನಿ ಮತ್ತು ಅಶ್ವಿನಿ ಸೇರಿಕೊಂಡು ಬೇಡದೇ ಇರೋದನ್ನೆಲ್ಲ ತುಂಬ್ತಾ ಇರ್ತಾರೆ. ಆಚೆಗಡೆ ನಿಮ್ಮ ಮನೆ ಸೊಸೆ ಬಗ್ಗೆ ಕೆಟ್ಟದಾಗಿ ಮಾಡ್ತಾ ಇರ್ತಿದ್ದಾರೆ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ. ಅವಳು ನಮ್ಮ ಮನೆ ಸೊಸೆ ಅಲ್ಲ, ನೀನು ಅವಳನ್ನ ನಮ್ಮ ಸೊಸೆ ಅಂತ ಹೇಳ್ಬೇಡಮ್ಮ ಅಂತ ಜೋರು ಮಾಡ್ತಿರ್ತಾರೆ. ಮತ್ತೆ ನೀವು ಅವಳ ಮೇಲಿರೋ ಕೋಪಕ್ಕೆ ಯಾಕೆ ಅಶ್ವಿನಿ ಮೇಲೆ ಕೋಪ ಮಾಡ್ಕೊತಿದ್ದೀರಾ, ಅವಳು ಆಚೆಗಡೆ ನಡೀತಾ ಇರೋದನ್ನ ಬಂದು ಹೇಳಿದ್ಲು ಅಷ್ಟೇನೆ ಅಂತ ಹೇಳ್ತಿರ್ತಾಳೆ. ಮತ್ತು ಅವಳು ನಮ್ಮ ಮನೆ ಸೊಸೆ ಆಗೋದಕ್ಕೆ ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿರ್ತಾರೆ ಅಜ್ಜಿ. ಅವಾಗ ಏನು ಮಾಡೋದಕ್ಕಾಗೋದಿಲ್ಲ, ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೂ ಅವಳೇ ಕಾರಣ. ಅವಳು ಮಾಡೋ ಅಡುಗೆನ ನಾವು ತಿನ್ನಬೇಕು, ನಾವು ಈಗ ಅವಳು ಮಾಡ್ಕೊಡೋ ಕಾಫಿ ಟೀಗೇನೆ ಭೂಮಿ ಭೂಮಿ ಅಂತ ಅವಳನ್ನ ಕರಿಬೇಕು, ನನಗೆ ಅವಳ ಕೈಯಲ್ಲಿ ಏನೇ ಊಟ ಮಾಡ್ಬೇಕಂದ್ರೂ ಅಸಹ್ಯ ಆಗುತ್ತೆ ಅಂತ ಅಂಜುನ ಹೇಳ್ತಾ ಇರ್ತಾಳೆ. ದೇವಯ್ಯನೇ ಹೇಳ್ತಾಳೆ, ನಮ್ಮ ಅಜ್ಜಿತು ಇಷ್ಟೊಂದು ದಡ್ಡ ಆಗ್ತಾನೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಮೊದಲನೇ ಮಿಸ್ಟೇಕ್ ಅವಳನ್ನ ನಮ್ಮ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಬಂದಿದ್ದು. ಮಾಡಿರೋ ತಪ್ಪು ಕೆಲಸ ಮೀಡಿಯಾದಲ್ಲೆಲ್ಲ ಬಂದು ಎಲ್ಲ ಜನಗಳೆಲ್ಲ ಮಾತಾಡ್ಕೊತಾ ಇದ್ದಾರೆ. ಇವಾಗ ನಾನು ಅವಳು ಏನೂ ತಪ್ಪು ಮಾಡಿಲ್ಲ, ಅವಳು ನಿರ್ದೋಷಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾನಲ್ಲ ಅಜಿತ್ತು. ಈಗ ಒಂದು ವಾರದಷ್ಟಲ್ಲಿ ಪ್ರೂವ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಅಜಿತ್ ಕೇಳ್ತಾ ಇರ್ತಾನೆ, ನೋಡು ಅಜಿತ, ಇವಾಗ ಭೂಮಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ಏನೇ ಸಮಸ್ಯೆ, ಅವಳು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅವಳ ಮೇಲೆ ಕೂಗಾಡೋದಕ್ಕೆ ಹೋಗಬೇಡ. ಅವಳು ಮೊದಲೇ ನೊಂದೋಗ್ಬಿಟ್ಟಿದ್ದಾಳೆ. ಅದ್ರ ಜೊತೆಗೆ ಈ ಮನೆಯವರು ಎಲ್ಲರೂ ಅವಳ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಆವಾಗ ಅವಳಿಗೆ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಅವಳು ಆಚೆ ಬರೋದಕ್ಕಾಗೋದಿಲ್ಲ. ಅವಳ ಹಿಂದೆ ಬೆನ್ನೆಲ್ ಬಗ್ಗೆ ಅವಳು ನೆರಳಾಗಿ ನೀನೇ ಇರಬೇಕು. ಆವಾಗ ಮಾತ್ರ ಅವಳು ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ. ನೀನು ಅವಳನ್ನ ಕಾಪಾಡ್ಕೋ ಚೆನ್ನಾಗಿ ಅಂತ ಹೇಳ್ತಾ ಇರ್ತಾನೆ. ಹೌದು ಸತ್ಯಣ್ಣ, ಭೂಮಿ ಏನೂ ತಪ್ಪು ಮಾಡಿಲ್ಲ, ಅವಳು ನಿರ್ದೋಷಿ ಅಂತ ನಾನು ಪ್ರೂವ್ ಮಾಡೋವರೆಗೂ ನಾನು ಅವಳಿಗೆ ಬೆನ್ನೆಲುಬಾಗಿರ್ತೀನಿ, ನಾನು ಅವಳಿಗೆ ಏನೂ ಸಮಸ್ಯೆ ಆಗದಿರೋ ಥರ ನೋಡ್ಕೊತೀನಿ ಅಂತ ಹೇಳ್ತಾನೆ. ಅವಾಗ ಸತ್ಯ, ಸರಿಪ್ಪ ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಅಲ್ಲಿಂದ ಹೊಡ್ತಾನೆ. ಅವಾಗ ಅಜಿತ್ತು ಆ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಭೂಮಿ ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಬರ್ತಾಳೆ. ಬಂದ್ಬಿಟ್ಟು, ಸಾಹೇಬ್ರೆ ಊಟ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇಲ್ಲ ಭೂಮಿ, ನಂಗೆ ಯಾಕೋ ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಅಲ್ಲ ಸಾಹೇಬ್ರೆ, ನನಗವತ್ತು ಊಟ ಹೊಟ್ಟೆ ಹಸಿವಾಗಿತ್ತು ಅಂತ ನೀವು ನನಗೆ ಊಟ ಮಾಡಿಸಿದ್ರಲ್ಲ, ಇವಾಗ ನಾನು ನಿಮ್ಗೆ ಊಟ ಮಾಡಿಸ್ತೀನಿ, ನೀವು ಆ ಮಾಡಿ ಅಂತ ಹೇಳಿ ಊಟ ಮಾಡಿಸ್ತಾ ಇರ್ತಾಳೆ. ಅವಾಗ ಅಜಿತ್ತು ನೆನ್ಪು ಮಾಡ್ಕೊತಾ ಇರ್ತಾನೆ, ಭೂಮಿಗೆ ಇಷ್ಟು ಒಳ್ಳೆಯವಳು, ಇವಳಿಗೆ ಯಾಕೆ ಇಷ್ಟೊಂದೆಲ್ಲ ಸಮಸ್ಯೆ ಬಂತು, ಇದರಿಂದ ಯಾರೋ ನಿಂತ್ಕೊಂಡೆ ಈ ಥರ ಎಲ್ಲ ಬೇಕು ಅಂತಲೇ ಮಾಡಿಸ್ತಾ ಇದ್ದಾರೆ. ಇದನ್ನು ನಾನು ಹೆಂಗಾರ ಮಾಡಿ ಅವಳು ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು. ಆವಾಗ ಮಾತ್ರ ಈ ಮನೆಯಲ್ಲಿ ಅವಳು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಇಲ್ಲಾಂದರೆ ಈ ಮನೆಯಿಂದ ಆಚೆ ಹಾಕೋದ್ರ ಬಗ್ಗೆನೇ ನಮ್ಮ ಮನೆಯವರು ಯೋಚನೆ ಮಾಡ್ತಾ ಇರ್ತಾರೆ ಅಂತ ಅಜಿತ್ ಥಿಂಕ್ ಮಾಡ್ತಾ ಇರ್ತಾನೆ. ಹೀಗೆ ಈ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ದೇವಯಾನಿ ಮತ್ತು ಅಶ್ವಿನಿ ಇವರಿಬ್ಬರು ಒಂಥರ ಕಾಂಗ್ರೆಸ್ ಗಿಡ ಇದ್ದಂಗೆ, ಯಾರಿಗೂ ಯೂಸ್ ಆಗಲ್ಲ, ವೇಸ್ಟ್ ಆಗಿ ಅಲ್ಲಿ ಇಲ್ಲಿ ಬೆಳ್ಕೊಂಬಿಟ್ಟಿರ್ತಾರೆ. ವಿಚಿತ್ರವಾಗಿ ಸೈಕೋ ಥರ ಅಜ್ಜಿ ಮನಸ್ಸಲ್ಲಿ ಕೆಟ್ಟದ್ದು ಬೇಡದೇ ಇರೋದನ್ನೆಲ್ಲ ತುಂಬ್ತಾ ಇರ್ತಾರೆ. ಅವನು ಪ್ರೂವ್ ಮಾಡಿಬಿಟ್ಟು ಒಂದು ವಾರದಲ್ಲಿ ಏನಾದರೂ ಭೂಮಿ ಏನೂ ತಪ್ಪು ಮಾಡಿಲ್ಲ ಅಂತ ಎಲ್ಲನೂ ಸರಿ ಮಾಡಿಬಿಟ್ರೆ ಏನು ಮಾಡೋದು ಅಂತ ಆಲ್ರೆಡಿ ಎಲ್ಲೂ ತುಂಬ್ತಾ ಇರ್ತಾರೆ. ಇನ್ನು ಒಂದು ವಾರ ಆದಮೇಲೆ ಸರಿ ಮಾಡಿದ್ರು ಅವಳನ್ನ ಮನೇಲಿ ಉಳಿಸ್ಕೊಬಾರ್ದು ಅನ್ನೋದು ಅವ್ರಿಗೆ ಟ್ಯಾಲೆಂಟ್ ಆಗಿರುತ್ತೆ. ಏನೇ ಪಲ್ಟಿ ಹೊಡೆದು ನಿಮ್ಮ ಅಜ್ಜಿ ಜೊತೆ ಸೇರಿಕೊಂಡು ಮಂಗನಿಗೆ ಭೂಮಿನ ಮನೆಯಿಂದ ಆಚೆ ಹಾಕೋದ್ರ ಬಗ್ಗೆ ಏನೇ ಮಸಲತ್ ಮಾಡಿದ್ರು ಅಲ್ಲಿ ಅಜಿತ್ ಇದ್ದಾನಲ್ಲ, ಅಜಿತ್ ಸಪೋರ್ಟ್ ಮಾಡೇ
ಮಾಡ್ತಾನೆ ಭೂಮಿಗೆ. ಅವನಿರೋವರೆಗೂ ಭೂಮಿನ ನೀವು ಮನೆಯಿಂದ ಆಚೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಎಲ್ರಿಗೂ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಇರುತ್ತೆ. ಭೂಮಿಗೆ ಇವಾಗ ಬ್ಯಾಡ್ ಟೈಮ್ ಬಂದಿರ್ಬೋದು, ಆದರೆ ನೀವು ಪಾಪಿಗಳು, ನೀವೇ ನಿಮ್ಮಿಂದನೇ ಎಲ್ಲ ಕಚ್ಚಡ ಕೆಲಸಗಳು ನಡೀತಾ ಇರೋದು ಅಂತ ಗೊತ್ತಾಗೋ ಟೈಮು ಹತ್ರದಲ್ಲೇ ಬಂದೇ ಬರುತ್ತೆ. ಆವಾಗ ನೀವು ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ನೀವು ಅದಕ್ಕೋಸ್ಕರ ಕಾಯಬೇಕಷ್ಟೇ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನೀವೆಲ್ಲರೂ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.